ರಾಜ್ಯದಲ್ಲಿ ಗ್ಯಾರಂಟಿ ಗದ್ದಲ ಮುಂದುವರೆದಿದೆ. ಸರ್ಕಾರ ಮುಂಗಡವಾಗಿ ಸಬ್ಸಿಡಿ ಹಣ ಬಿಡುಗಡೆ ಮಾಡದೇ ಇದ್ರೆ ಜನರಿಂದಲೇ ಗೃಹ ಜ್ಯೋತಿ ಬಿಲ್ ವಸೂಲಿಗೆ ಅವಕಾಶ ಕೋರಿ ಕೆಇಆರ್ಸಿ ಮುಂದೆ ಚೆಸ್ಕಾಂ ಪ್ರಸ್ತಾವನೆಯನ್ನ ಇಟ್ಟಿದೆ. ಅಂದ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಂದ್ರೆ ಜನರಿಂದನೇ ನಾವು ಪಡ್ಕೋತೀವಿ, ಮೊದಲು ಹೆಂಗ್ ಮಾಡ್ತಿದ್ವಿ ಹಂಗೆ ಅಂತ. ಕಳೆದ ನವೆಂಬರ್ನಲ್ಲೇ ಚೆಸ್ಕಾಂ ಈ ಪ್ರಸ್ತಾವನೆ ಸಲ್ಲಿಸಿದ್ದು ಈ ವರ್ಷದ ಏಪ್ರಿಲ್ನಿಂದ ಜಾರಿ ಮಾಡಿ ಅಂತ ಕೇಳ್ಕೊಂಡಿದೆ. ನೋ ಕಾಮೆಂಟ್ಸ್. ಸರ್, ಇವ್ರು ಮುಂಗಡವಾಗಿ ಹಣ ಕೊಟ್ಟಿದ್ರೆ ಅವ್ರು ಯಾಕೆ ಪತ್ರ ಬರೀತಾರೆ ಸರ್? ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ನಿಮಗೆ ನಾಚಿಕೆ ಇಲ್ಲ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಅದೆಲ್ಲ ಸತ್ತೋಗ್ಬಿಟ್ಟಿದೆ. ಗ್ಯಾರಂಟಿ ಕೊಟ್ಟಿದ್ದ ದಿನಾನೇ ನಿಮ್ಗೆ ಗೊತ್ತಾಗಬೇಕಾಗಿತ್ತು ನಮ್ಮ ಮಾನ ಮರ್ಯಾದೆನೂ ಗ್ಯಾರಂಟಿಯಾಗಿ ಪಕ್ಕಕ್ಕೆ ಎತ್ತಿಟ್ಟಿದ್ದೀವಿ ಅಂತ. 3 ಬಿಟ್ಟು ನಿಂತಿದ್ದೀರಿ. ಅಲ್ರಿ, ಜಾರ್ಜ್ ಹೇಳ್ತಾರೆ ಬಾಕಿ ಇಲ್ಲ ಅಂತೀರಿ. ವಿಲ್ ಅಕ್ಸೆಪ್ಟ್ ದ ಮಿನಿಸ್ಟರ್ ಸ್ಟೇಟ್ಮೆಂಟ್. ಏನೇನ್ ಪ್ರಾಬ್ಲಮ್ ಎಲ್ಲವನ್ನೂ ಅರಿತುಕೊಂಡಿರುವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಎಸ್ಕಾಂ ಇಸ್ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ವಿಲ್ ಡೈಲೆಕ್ಟ್ ಅಂತಾರೆ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾದ್ರು ಇದೆಯಾ ಸರ್ಕಾರಕ್ಕೆ? ಬೈ ದಿಸ್ ಟೈಮ್ ಯುವರ್ ಚೆಸ್ಕಾಂ ಹೆಡ್ ಶುಡ್ ಹ್ಯಾವ್ ಗಾನ್. ತಲೆ ಹೊಟ್ಟೋಗ್ಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ಬರೆದ್ರು. ಯಾವನನ್ನು ಕೇಳಿ ಬರಿತಾ ಇದೀಯಾ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ. ಇಲ್ಲ ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಹೇಳೋನು ಕೇಳೋನು ಯಾವನು ಇಲ್ವಾ? ನಿಂತರ ನಾಚಿಕೆ ನಾಟ್ಬೇಡ ಅಂತದ್ದು ಮಾಡಿಲ್ಲ. ಸಾಕು ನೀವು ಮಾತಾಡಿ. ಅಥವಾ ಜಾರ್ಜ್ ಅವರೇ, ಅವ್ರಿಗೂ ನೀವು ಕೇಳಿದ್ರೆ ಬಾಕಿ ಇಲ್ಲ ಅಂತೀರಿ, ಚೆಸ್ಕಾಂನವನು ಬಾಕಿ ವಸೂಲಿ ಮಾಡ್ತಾನೆ ಅಂತಾನೆ. ಅನುಭವ ನನಗೆ ಇನ್ನೂ ನಾನು ಇದು ಹೊಸದಾಗಿ ಆ ಚೀಫ್ ಮಿನಿಸ್ಟರ್ ಕೇಳಿದ್ರೆ ಗ್ಯಾರಂಟಿ ಬಾಕಿ ಇದೆಯಾ ವಿಚಾರಿಸ್ಬಿಟ್ಟು ರಿಲೀಸ್ ಮಾಡಕ್ ಕೇಳ್ತೀನಿ ಅಂತಾರೆ ಫೈನಾನ್ಸ್ ಮಿನಿಸ್ಟರ್ ಆಗಿ. ಲೋಪಾರ್ ನನ್ನ ಮಕ್ಕಳ ಗಾಂಡು ನನ್ನ ಮಕ್ಕಳ ನೀವು ಗಂಡಸರಾಗಿದ್ರೆ ಏನ್ರಪ್ಪ ಗವರ್ನಮೆಂಟ್ ನಡೆಸ್ತಿದ್ದೀರೋ, ಬರೀ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡೇ ಕಾಲ ಕಳೀತಿದ್ದೀರೋ. ಏನ್ರಪ್ಪ ಈ ಸರ್ಕಾರದ ಹಣೆ ಬರಹ. ಥೋತ್ ಹೋತ್ ಹೋತ್ ಇನ್ನು ರಾಜ್ಯದ ಗೌಡ ಊಟಕ್ ಪೊಕ್ಕೋ ಕುರುಬ್ರವನಪ್ಪ ಹಾಕ್ಪೊಕ್ಕಪ್ಪ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅದು ಎಷ್ಟಿ ಅಲ್ವಾ, ಅದು ನಮ್ಮ ಕಡೆಯವರು ಹಾಕ್ಲೇಬೇಕು. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಹಿಂಗ್ ಎಲ್ಲಿಗಾಯ್ತು ಬಿಟ್ಕೊಡಕ್ಕಾಗತ್ತಾ? ಅದೆಲ್ಲ ಆಗಲ್ಲ, ಬಿಟ್ಕೊಡಕ್ಕಾಗಲ್ಲ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿಮ್ ಕತೆ ಮಾಡ್ತೀನಿ ಎಲ್ಲ ಮಾಡಿದ್ಮೇಲೆ ಕೇಳ್ತೀರಿ. ಬೆವರು ಸೃಷ್ಟಿ ಸಂಪಾದನೆ ಮಾಡಿರೋ ದುಡ್ಡು ಸರ್.